ಆತ್ಮೀಯ ಕನ್ನಡಿಗ ಬಂಧುಗಳೇ, ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾ ಇರಿ. ನಾನು ನಿಮಗೆ ಇವತ್ತು ಶ್ರೀ ವಾದಿರಾಜ ಸ್ವಾಮಿಗಳ ಹುಟ್ಟಿ ಬೆಳೆದ ಮನೆ ಹಾಗೂ ಅವರು ಗದ್ದೆಯಲ್ಲಿ ಹುಟ್ಟಿದಂಥ ಸ್ಥಳ ಹಾಗೂ ಅವರ ಪಾದದ ಅಚ್ಚು ಇವೆಲ್ಲವನ್ನ ನಿಮಗೆ ತೋರಿಸೋಣ ಅಂತ ವಾದಿರಾಜರ ಹುಟ್ಟಿದ ಊರಾದ ಹೂವಿನಕೆರೆಗೆ ಬಂದಿದ್ದೇನೆ. ಕುಂದಾಪುರದ ಹತ್ತಿರ ಇರುವ ಆನೆಗುಡ್ಡೆ ವಿನಾಯಕನ ದೇವಸ್ಥಾನದ ಪಕ್ಕದಲ್ಲಿರುವ ರಸ್ತೆಯಿಂದ ಸರಿಸುಮಾರು 4 ಕಿಲೋಮೀಟರ್ ಮುಂದೆ ಸಾಗಿದರೆ ಹೂವಿನಕೆರೆ ಎಂಬ ಗ್ರಾಮ ಸಿಗ್ತದೆ. ನೀವು ಯಾವತ್ತಾದರೂ ಆನೆಗುಡ್ಡೆಗೋ ಅಥವಾ ಈ ಕಡೆ ಕರಾವಳಿ ಸೈಡಿಗೋ ಬಂದವಾಗ ತಪ್ಪದೇ ಈ ಕ್ಷೇತ್ರವನ್ನು ಸಹ ಒಮ್ಮೆ ಭೇಟಿ ಕೊಡಿ. ಯಾಕಂದರೆ ಇಂಥ ಪುಣ್ಯ ಪುರುಷ ಆಡಿ ಬೆಳೆದ ಅವರ ಹುಟ್ಟಿದ ಸ್ಥಳವನ್ನು, ಅವರ ಮನೆಯನ್ನು ನೋಡುವ ಭಾಗ್ಯ ನಿಮ್ಮೆಲ್ಲರದಾಗಿರಲಿ. ಮಹಾನ್ ದೈವಿ ಪುರುಷರಾದಂಥ ಶ್ರೀ ವಾದಿರಾಜ ಮಹಾಸ್ವಾಮಿಗಳು ಹೂವಿನಕೆರೆಯಲ್ಲಿ 1481ರಲ್ಲಿ ಶ್ರೀ ರಾಮಾಚಾರ್ಯ ಹಾಗೂ ಶ್ರೀ ಗೌರಿ ಎಂಬ ದಂಪತಿಗಳಿಗೆ ಜನಿಸಿದರು. ಇವರ ಜನ್ಮನಾಮ ಭೂವರಾಹ ಅಂತ ಇತ್ತು. ನಂತರ ಅವರಿಗೆ ಅತಿ ಕಡಿಮೆ ವಯಸ್ಸಿನಲ್ಲಿ ಸನ್ಯಾಸ ದೀಕ್ಷೆ ಕೊಡಲಾಯಿತು. ಅದಾದ ನಂತರ ಮಹಾನ್ ಪಂಡಿತರಾಗಿದ್ದಂಥ ವಾದಿರಾಜ ಸ್ವಾಮಿಗಳು ಇಡೀ ಭಾರತದಾದ್ಯಂತ ಸಂಚರಿಸಿ ಧರ್ಮ ಬೋಧನೆ ಹಾಗೂ ಧರ್ಮ ಚಿಂತನೆಗಳನ್ನು ತಿಳಿಸುತ್ತಾ ಶಿರಸಿ ಸಮೀಪದ ಶಾಲ್ಮಾ ನದಿಯ ತಟದಲ್ಲಿರುವ ಸೋಂದಾ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ಅವರು ವಿಶೇಷ ನೋಡಿ, ಸಶರೀರರಾಗಿ ಅವರು ವೃಂದಾವನಸ್ಥಗೈದರು. ಸಶರೀರರಾಗಿ ವೃಂದಾವನದಲ್ಲಿ ಪದ್ಮಾಸನ ಹಾಕಿ ಕುಳಿತುಕೊಂಡ ವಾದಿರಾಜ ಸ್ವಾಮಿಗಳು ತಮ್ಮ ಕೈಯಲ್ಲಿರುವ ಜಪಮಣಿಯು ಕೆಳಗಡೆ ಬಿದ್ದ ಮೇಲೆ ಬಾಗಿಲನ್ನು ಬಂದ್ ಮಾಡಿ ಅಂತ ಹೇಳಿದರು. ಅದರಂತೆಯೇ ಶಿಷ್ಯರು ಅವರ ಕೈಯಲ್ಲಿ ಇದ್ದ ಜಪಮಣಿಯು ಕೆಳಗಡೆ ಬಿದ್ದ ಮೇಲೆ ಬೃಹತ್ ಶಿಲೆಯೊಂದನ್ನು ಇಟ್ಟು ಬಾಗಿಲನ್ನು ಮುಚ್ಚಿದರು. ಅದಾದ ನಂತರ ವಾದಿರಾಜ ಸ್ವಾಮಿಗಳು ಅಲ್ಲಿಯೇ ಪಕ್ಕದಲ್ಲಿದ್ದ ಮರದಿಂದ ನೇರವಾಗಿ ಸ್ವರ್ಗಕ್ಕೆ ಹೋಗುವ ದೃಷ್ಟಾಂತವನ್ನು ತಮ್ಮ ಭಕ್ತರಿಗೆ ಕಾಣಿಸಿದರು ಎನ್ನುವ ನಂಬಿಕೆ ಈಗಲೂ ಇದೆ. ಇದೇ ಮಹಾಮಹಿಮ ವಾದಿರಾಜ ಸ್ವಾಮಿಗಳು ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜ ಬಾಂಧವರಿಗೂ ಸಹ ದೀಕ್ಷೆಯನ್ನು ಕೊಟ್ಟಿದ್ದರು. ಅಂಥ ಮಹಿಮರು ಆಡಿ ಬೆಳೆದಂಥ ಮನೆಯನ್ನೊಮ್ಮೆ ವಿವರವಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಂತಹ ವಿಶೇಷ ವಿಷಯಗಳ ಮಾಹಿತಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ ಬೆಂಬಲಿಸಿ. ವೀಕ್ಷಕರೇ ನೋಡಿ, ಇದೇ ವಾದಿರಾಜ ಸ್ವಾಮಿಗಳು ಹುಟ್ಟಿ ಬೆಳೆದ ಮನೆ, ಅವರ ತಂದೆ ತಾಯಿಗಳು ವಾಸವಾಗಿದ್ದ ಮನೆ ಈಗ ಅಭಿವೃದ್ಧಿ ಪಡಿಸಿದ್ದಾರೆ. ಇಲ್ಲಿಯೇ ಅವರ ಚಿಕ್ಕ ಗುಡಿಸಲಿನಂಥ ಮನೆ ಇತ್ತು. ಈ ಮನೆಯಲ್ಲಿ ವಾದಿರಾಜ ಸ್ವಾಮಿಗಳ ತಂದೆಯವರು ಪೂಜೆ ಮಾಡ್ತಿದ್ದಂಥ ಚೆನ್ನಕೇಶವ ದೇವರು, ಭೂದೇವಿ, ಶ್ರೀದೇವಿ ಹಾಗೂ ಸಾಲಿಗ್ರಾಮಗಳು ಸಹ ಇದ್ದಾವೆ. ಬನ್ನಿ ನೋಡ್ಕೊಂಡು ಬರೋಣ ಒಳಗಡೆ ಹೋಗಿ. ವಾದಿರಾಜ ಸ್ವಾಮಿಗಳ ತಂದೆಯವರು ಪೂಜೆ ಮಾಡ್ತಾ ಇದ್ದಂಥ ದೇವರುಗಳು ನೋಡಿ, ಚೆನ್ನಕೇಶವನ ಮೂರ್ತಿ ಇದೆ, ತೋರಿಸ್ತಾ ಇದ್ದೀನಿ ನೋಡಿ. ಇದು ಚೆನ್ನಕೇಶವನ ಮೂರ್ತಿ. ಈ ಮನೆಯೇ ಒಂದು ದೇಗುಲ. ಲೋಕ ಕಲ್ಯಾಣಾರ್ಥಕ್ಕಾಗಿ ತಮ್ಮ ಸ್ವಂತ ಮಗನನ್ನೇ ದಾನ ಮಾಡಿದ ಮಹಾನ್ ಪುರುಷರು ವಾಸವಾಗಿದ್ದ ಸ್ಥಳ ಇದು. ವಾದಿರಾಜರ ತಂದೆ ಪೂಜೆ ಮಾಡಿ ಚೆನ್ನಕೇಶವ, ಭೂದೇವಿ, ಶ್ರೀದೇವಿ, ಬಲೆಮರಿ ಶಂಕ, ಸಾಲಿಗ್ರಾಮ. ಇಲ್ಲಿ ಪಕ್ಕದಲ್ಲಿಯೇ ಭೂತರಾಜ ಸನ್ನಿಧಿ ಇದೆ. ವಾದಿರಾಜರ ವಿಷಯ ಬಂದಾಗ ಭೂತರಾಜರ ಸನ್ನಿಧಿ ಅಥವಾ ಭೂತರಾಜರ ಬಗ್ಗೆ ವಿಷಯ ಬರೋದು ಸಹಜ. ಯಾಕಂದರೆ ಈ ಭೂತರಾಜನ ಸೃಷ್ಟಿ ಮಾಡಿದವರೇ ವಾದಿರಾಜ ಸ್ವಾಮಿಗಳು. ಈ ಭೂತರಾಜನ ಮೂಲ ಹೆಸರು ನಾರಾಯಣಾಚಾರ್ಯ ಅಂತ. ಇವರಿಗೆ ಬ್ರಹ್ಮರಾಕ್ಷಸ ಆಗಲಿಕ್ಕೆ ವಾದಿರಾಜರೇ ಶಾಪ ಕೊಡ್ತಾರೆ. ಅದಾದ ನಂತರ ಶಾಪ ವಿಮೋಚನೆ ಮಾಡ್ತಾರೆ. ಶಾಪ ವಿಮೋಚನೆ ಮಾಡಿದ ನಂತರ ಈತ ಭೂತರಾಜನಾಗಿ ಶ್ರೀ ವಾದಿರಾಜರ ಪಕ್ಕದಲ್ಲಿಯೇ ಇದ್ದು ಅವರ ರಕ್ಷಕನಾಗಿ, ಅವರ ಸಹಾಯಕನಾಗಿ ಅವರೊಂದಿಗೇ ಇರ್ತಾನೆ. ಹಾಗಾಗಿ ಈತನಿಗೂ ಪ್ರಮುಖವಾದ ಸ್ಥಾನ ಇದೆ. ಸೋಂದಾ ಮಠದಲ್ಲಿರುವ
ರಮಾ ತ್ರಿವಿಕ್ರಮ ದೇವರ ರಥವನ್ನು ಹಿಮಾಲಯದಿಂದ ತಂದಿದ್ದು ಸಹ ಇದೇ ಭೂತರಾಜರು. ಇದು ನೋಡಿ ವಾದಿರಾಜ ಸ್ವಾಮಿಗಳ ತಂದೆ ತಾಯಿ ಉಳ್ಕೊಂಡಿದ್ದಂಥ ಚಿಕ್ಕದಾದ ಮನೆ ಈಗ ದೇವಸ್ಥಾನವಾಗಿದೆ. ವಾದಿರಾಜ ಶ್ರೀಗಳ ತಂದೆ ತಾಯಿಯು ಉಪಯೋಗಿಸುತ್ತಿದ್ದ ಬಾವಿ. ಮನೆ ಪಕ್ಕದಲ್ಲಿಯೇ ತಂದೆ ತಾಯಿಗಳು ಹಾಗೂ ವಾದಿರಾಜ ಸ್ವಾಮಿಗಳು ಸ್ನಾನ ಮಾಡುವುದಕ್ಕಾಗಿ ಒಂದು ಪಕ್ಕದಲ್ಲಿಯೇ ಒಂದು ಕಲ್ಯಾಣಿ ಇದೆ. ನೋಡಿ, ಇದೇ ಕಲ್ಯಾಣಿ ಈಗ ಅಭಿವೃದ್ಧಿ ಪಡಿಸಿದ್ದಾರೆ. ಇದೇ ಕಲ್ಯಾಣಿಯಲ್ಲಿ ವಾದಿರಾಜ ಶ್ರೀಗಳು ಅವರ ತಂದೆ ತಾಯಿಯವರು ಸ್ನಾನ ಮಾಡ್ತಿದ್ರು. ಅವರು ಸ್ನಾನ ಮಾಡಿದಂಥ ಪವಿತ್ರವಾದ ಕಲ್ಯಾಣಿ. ನೋಡಿ, ಇಲ್ಲಿ ಕಾಣಿಸ್ತಾ ಇರೋದೇ ವಾದಿರಾಜ ಸ್ವಾಮಿಗಳು ಹುಟ್ಟಿದ ಸ್ಥಳ. ಇದು ವಾದಿರಾಜ ಸ್ವಾಮಿಗಳ ತಂದೆ ತಾಯಿಗಳು ವಾಸವಾಗಿದ್ದ ಮನೆ. ಈ ಕಾಣಿಸ್ತಾ ಇರೋದು ವಾಸವಾಗಿದ್ದ ಮನೆ. ಈ ಮನೆಯಿಂದ ದೈವಿ ಸಂಕಲ್ಪದಂತೆ ವಾದಿರಾಜ ಸ್ವಾಮಿಗಳ ತಾಯಿಯವರು ಹೆರಿಗೆ ಆದ ಸ್ಥಳ ಇದು. ಈಗ ನಾನು ತೋರಿಸ್ತಾ ಇದ್ದದ್ದು, ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದದ್ದು ಹೆರಿಗೆ ಆದ ಸ್ಥಳ. ಆ ದಂಪತಿಗಳಿಗೆ ಮನೆ ಒಳಗೆ ಹುಟ್ಟಿದರೆ ಆ ದಂಪತಿಗಳಿಗೆ ಕೊಡ್ತೇನೆ, ಮನೆಯಿಂದ ಹೊರಗೆ ಹುಟ್ಟಿದರೆ ಸನ್ಯಾಸಿ ಆಗಲಿಕ್ಕೆ ಕೊಡಬೇಕು, ಸಮಾಜ ಸೇವೆಗೆ ಕೊಡಬೇಕು ಅಂಥೇಳಿ ಅವರಿಗೆ ದೈವಿ ಸಂಕಲ್ಪ ಆಗಿರ್ತದೆ. ಅದರಂತೆ ಆ ದಿನ ವಾದಿರಾಜ ಸ್ವಾಮಿಗಳ ತಂದೆಯವರು ಊಟಕ್ಕೆ ಕೂತ್ಕೊಂಡಿರ್ತಾರೆ. ತಾಯಿ ತುಂಬ ಗರ್ಭಿಣಿಯಾಗಿರ್ತಾಳೆ. ಇದೇ ಗದ್ದೆ, ಗೌರಿ ಗದ್ದೆ ಅಂದರೆ ಇದೇ ಗೌರಿ ಗದ್ದೆ. ಈ ಗದ್ದೆಯಲ್ಲಿ ದನ ಕರುಗಳು ಮೇಯ್ಲಿಕ್ಕೆ ಬಂದುಬಿಡ್ತವೆ. ಆಗ ಆ ದನಕರುಗಳನ್ನು ಓಡಿಸ್ಲಿಕ್ಕಾಗಿ ಈ ಗರ್ಭಿಣಿ ತಾಯಿ ಹೊರಗಡೆ ಬರಲೇಬೇಕಾಗತ್ತೆ. ಆ ಹೊರಗಡೆ ಬಂದ ತಕ್ಷಣವೇ ದೈವಿ ಸಂಕಲ್ಪದಂತೆ ಈ ಮನೆ ಇರೋ ಜಾಗದಲ್ಲಿ ವಾದಿರಾಜ ಶ್ರೀಗಳ ತಾಯಿಯವರು ಜನ್ಮ ಕೊಡ್ತಾರೆ. ಆ ಜನ್ಮ ಕೊಟ್ಟಾಗ ಆ ವಾದಿರಾಜ ಶ್ರೀಗಳು ಭೂಸ್ಪರ್ಶ ಇಲ್ಲದೆ ಹುಟ್ಟುತ್ತಾರಂತೆ. ಅಂದರೆ ಅಲ್ಲಿ ದೇವಾನುದೇವತೆಗಳು ಸುವರ್ಣ ತಟ್ಟೆಯನ್ನು ಇಡ್ತಾರಂತೆ. ಆ ಸುವರ್ಣ ತಟ್ಟೆಯಲ್ಲಿ ಜನಿಸಿದರು ಅಂತ ಹೇಳಿ ಈಗಲೂ ಇಲ್ಲಿ ನಂಬಿಕೆ ಇದೆ. ಇಲ್ಲಿ ವಾದಿರಾಜ ಶ್ರೀಗಳ ಒಂದು ಚಿಕ್ಕದಾದ ಮೂರ್ತಿಯನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದೇ ಸ್ಥಳದಲ್ಲಿ ವಾದಿರಾಜ ಶ್ರೀಗಳ ತಾಯಿಯವರು ವಾದಿರಾಜರಿಗೆ ಜನ್ಮ ಕೊಟ್ಟರು. ಆ ಮೂರ್ತಿ ಪೀಠದ ಕೆಳಗೆ ಅವರು ಅಲ್ಲಿ ಹುಟ್ಟಿರೋದು, ಗೌರಿ ಗೆದ್ದೆ ಅಂತ. ಈ ಗೆದ್ದೆದು ಈಗಲೂ ಅಕ್ಕಿನ ಸೋಂದಾಗೆ ಆರಾಧನೆ ಟೈಮ್ಗೆ ನೈವೇದ್ಯಕ್ಕೆ ಹೋಗುತ್ತೆ. ಇಲ್ಲಿ ಪಕ್ಕದಲ್ಲಿಯೇ ವಾದಿರಾಜ ಸ್ವಾಮಿಗಳ ಪಾದದ ಹೆಗ್ಗುರುತು ಹಾಗೂ ಅವರು ಆಟವಾಡಿದ ಜಾರುಬಂಡೆ ಹಾಗೂ ಗೋಲಿ ಆಟ ಆಡಿದ ಕೆಲವು ಕುರುಹಗಳಿದ್ದಾವೆ. ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಇದೇ ವಾದಿರಾಜ ಸ್ವಾಮಿಗಳ ಪಾದದ ಗುರುತುಗಳು. 4 ಪಾದದ ಗುರುತುಗಳಿದ್ದಾವೆ. ಈ ಪಾದದ ಗುರುತುಗಳ ಸಂರಕ್ಷಣೆಗಾಗಿ ಚಿಕ್ಕದೊಂದು ಮಂಟಪವನ್ನು ಕಟ್ಟಿಟ್ಟಿದ್ದಾರೆ. ನಾನು ನಿಮ್ಗೆ ತೋರಿಸ್ತೇನೆ. ಇಲ್ಲಿ ಆ ಪಾದಗಳ ಸಂರಕ್ಷಣೆಗಾಗಿ ಚಿಕ್ಕದಾದ ಒಂದು ಮಂಟಪ. ಇಲ್ಲಿ ಆ ಕಡೆ ವಾದಿರಾಜ ಶ್ರೀಗಳು ಜಾರು ಬಂಡೆ ಆಡಿದ ಸ್ಥಳ ಇದೆ. ಇಲ್ಲೆಲ್ಲ ಪಾದರಕ್ಷೆಗಳನ್ನು ಹಾಕೊಂಡು ಬರುವಂಗಿಲ್ಲ. ಇದು ನೋಡಿ, ವಾದಿರಾಜ ಸ್ವಾಮಿಗಳು ಜಾರು ಬಂಡೆ ಆಡ್ತಿದ್ದ ಸ್ಥಳ.
ನೋಡಿ ಇದೇ ಸ್ಥಳ. ಇದು ನೋಡಿ ವಿಶೇಷ, ನೋಡಿ ನಿಮಗೊಂದು ವಿಶೇಷ ಅದ್ಭುತ ಅಂತಾನೆ ಹೇಳ್ಬೋದು. ಅಂತ ತೋರಿಸ್ತೇನೆ. ಇಲ್ಲಿ ಪಾಚಿ ಕಟ್ಟಿಲ್ಲ ನೋಡಿ. ವಾದಿರಾಜ ಶ್ರೀಗಳು ಆಟವಾಡಿದ ಈ ಜಾರು ಬಂಡೆಯಲ್ಲಿ ಪಾಚಿ ಕಟ್ಟಲಿಲ್ಲ. ಈ ಬಾಕಿ ಪಕ್ಕದಲ್ಲೆಲ್ಲ ಪಾಚಿ ಕಟ್ಕೊಂಡಿದೆ ನೋಡಿ. ಇದನ್ಯಾರು ಸ್ವಚ್ಛ ಮಾಡಿದ್ದಲ್ಲ, ಕ್ಲೀನ್ ಮಾಡಿದ್ದಲ್ಲ. ಎಷ್ಟೇ ಮಳೆ ಆದ್ರೂ ಇಲ್ಲಿ ಪಾಚಿ ಕಟ್ಟುವುದಿಲ್ಲ ಅಂತ ನೋಡಿ. ಎಂಥ ವಿಶೇಷವಾದ ಸ್ಥಳ ಸರ್ ಇದು. ಇಂಥ ಸ್ಥಳಗಳಿಗೆ ನೀವು ತಪ್ಪದೇ ಭೇಟಿ ಕೊಡಲೇಬೇಕು. ವಾದಿರಾಜ ಶ್ರೀಗಳು ಬಾಲ್ಯದಲ್ಲಿ ಗೋಲಿ ಆಡಿದ ಸ್ಥಳ ಅಂತಿದು. ಅವರ ಬಾಲ್ಯವನ್ನು ಆನಂದಮಯವಾಗಿ ಕಳೆದಂಥ ಸ್ಥಳ. ಒಟ್ಟಾರೆ ಹೇಳಬೇಕಂದ್ರೆ ಈ ಇಡೀ ಬಂಡೆ, ಇದೇನು ಚಪ್ಪಟೆ ಬಂಡೆ ಕಾಣಿಸ್ತಾ ಇದೆ, ಈ ಇಡೀ ಚಪ್ಪಟೆ ಬಂಡೆಯ ಮೇಲೆ ವಾದಿರಾಜ ಶ್ರೀಗಳು ತಮ್ಮ ಬಾಲ್ಯವನ್ನು ಕಳೆದಂಥ ಸ್ಥಳ. ಇಲ್ಲಿ ಬಂಡೆಯ ರಚನೆಯನ್ನು ನೋಡಿ, ಹಿಂಗೆ ಹತ್ತಿರದಿಂದ ತೋರಿಸ್ತಾ ಇದ್ದೇನೆ. ಬಂಡೆಯ ರಚನೆ ನೋಡಿ ಹೇಗಿದೆ. ಈ ಬಂಡೆ ಬೇರೆ, ಈ ಮಧ್ಯದ ಬಂಡೆ ಬೇರೆ, ಈ ಬಂಡೆ ಬೇರೆ. ಎಷ್ಟು ಅದ್ಭುತವಾಗಿದೆ. ಈ ವಾದಿರಾಜ ಪುಷ್ಕರಣಿಯ ಪಕ್ಕದಲ್ಲಿ ಪುರಾತನವಾದ ಒಂದು ನಾಗಸ್ಥಾನವಿದೆ. ಇದು ನೋಡಿ, ಇದು ಒಂದು ವಿಶೇಷವಾದ ಕಲ್ಲು ಅಥವಾ ವಿಗ್ರಹ. ಇದು ವಾದಿರಾಜ ಶ್ರೀಗಳ ಪುರಾತನವಾದ ವಿಗ್ರಹ. ಅಲ್ಲಿ ವಾದಿರಾಜ ಶ್ರೀಗಳು ಹುಟ್ಟಿದ ಸ್ಥಳದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗೋದಕ್ಕಿಂತ ಮುಂಚೆ ಇದೇ ಪ್ರತಿಮೆಗೆ ಪೂಜೆ ಮಾಡ್ತಿದ್ರು. ಇವರು ಸುರೇಶ್ ಮತ್ತು ವೀಣಾ ಹೆಬ್ಬಾರ್ ಅಂತ ಇಲ್ಲಿಯ ಈ ಸ್ಥಳದ ಮೇಲ್ವಿಚಾರಕರು. ಇವರೇ ನನಗೆ ಇಲ್ಲಿಯ ವಿಶೇಷ ಮಾಹಿತಿಯನ್ನು, ಪ್ರತಿಯೊಂದು ಸ್ಥಳಕ್ಕೂ ಹೆಜ್ಜೆ ಹೆಜ್ಜೆಗೂ ಮಾಹಿತಿಯನ್ನು ಕೊಟ್ಟು ನನಗೆ ಕರ್ಕೊಂಡು ಹೋಗಿ ನನಗೆ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರು. ಇವರಿಗೆ ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, ನಿಮಗೆ ವಾದಿರಾಜ ಶ್ರೀಗಳ ಜನ್ಮಸ್ಥಳದ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದೇನೆ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಿಮಗೆ ಮಾಹಿತಿಯನ್ನು ನೀಡಿದ್ದೇನೆ. ಈ ಮಾಹಿತಿ ತಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರಿಗೆ ಹಾಗೂ ಪರಿಚಯಸ್ಥರಿಗೆ ಶೇರ್ ಮಾಡುವುದರ ಮೂಲಕ ವಾದಿರಾಜ ಸ್ವಾಮಿಗಳಿಗೆ ಒಂದು ನಮಸ್ಕಾರವನ್ನು ಸಲ್ಲಿಸಿ. ಇಂತಹದೇ ಹಲವಾರು ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಕ್ಷೇಮವಾಗಿರಿ, ನಗ್ತಾ ಇರಿ. ನಮಸ್ಕಾರ.